ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಮ್ಮ ಶ್ರೀ ಹಾಸನಾಂಬ ಅಮ್ಮನವರ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ, ಅಂದರೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನು, ಈ ವರ್ಷ 2025 ಅಕ್ಟೋಬರಲ್ಲಿ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಏನು ಚೇಂಜಸ್ನ ತೊಗೊಂಬರ್ತಾ ಇದ್ದಾರೆ, ನಿಮಗೆ ಈ ಸರಿ ದರ್ಶನ ಪಡಿಬೇಕು ಅಂದರೆ ಏನು ಮಾರ್ಗಸೂಚಿಗಳು, ಏನು ಖುಷಿ ಸುದ್ದಿ, ಯಾವಾಗ ಓಪನಿಂಗು, ಯಾವಾಗ ಕ್ಲೋಸಿಂಗು, ಎಷ್ಟು ದಿನ ನಿಮಗೆ ಶ್ರೀ ಹಾಸನಾಂಬ ದೇವಿಯ ಬಾಗಿಲು ಕೂಡ ಓಪನ್ ಆಗಿರುತ್ತೆ ಅನ್ನೋ ಪ್ರತಿಯೊಂದು ಮಾಹಿತಿನ ಪಿನ್ ಟು ಪಿನ್ ಈ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇದನ್ನೇ ನೀವು ಗೈಡೆನ್ಸ್ನ ಫಾಲೋ ಮಾಡಿಕೊಂಡ್ರೆ ಅಕ್ಟೋಬರ್ ಹೊತ್ತಿಗೆ ನಿಮಗೆ ಈಸಿ ಆಗುತ್ತೆ. ಪ್ರತಿಯೊಬ್ಬರು ಬಂದ್ಬಿಟ್ಟು ನೀವು ಶ್ರೀ ಹಾಸನಾಂಬ ದೇವಿಯ ದರ್ಶನವನ್ನು ಈಸಿಲಿ ಪಡಿಬೋದು ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಯಾರು ಮಾಡಿಬೇಡಿ ವೀಕ್ಷಕರೇ. ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಪ್ರತಿಯೊಂದು ಏನೇನು ಮಾಹಿತಿನ ಈ ಸರಿ ಅಂದರೆ DC ಆಲ್ರೆಡಿ ಒಂದು ಕೂತು ವೀಕ್ಷಣೆ ಎಲ್ಲ ಮಾಡಿ, ತಾಯಿ ಹಾಸನಾಂಬೆ ದೇವಸ್ಥಾನ ಎಲ್ಲ ವೀಕ್ಷಣೆ ಮಾಡಿ ಈ ಸರಿ ಒಂದು ನ್ಯೂಸ್ನ ಹೊರಡಿಸಿದ್ದಾರೆ ವೀಕ್ಷಕರೇ. ಈ ಸರಿ ನ್ಯೂ DC ಬಂದಿರೋದ್ರಿಂದ, ಲತಾ ಕುಮಾರಿ ನ್ಯೂ DC ಬಂದಿರೋದ್ರಿಂದ ಹಾಸನಿಗೆ, ಅವರು ಈ ಸರಿ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ವೀಕ್ಷಕರೇ. ಏನೇನು ಅರೇಂಜ್ಮೆಂಟ್ಗಳನ್ನ ಮಾಡ್ಕೊಬೋದು, ಅವರು ಏನು ಚೇಂಜಸ್ಗಳನ್ನ ತರ್ಬೋದು, ಯಾವಾಗ ಓಪನಿಂಗು, ಯಾವಾಗ ಕ್ಲೋಸಿಂಗು ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ. ಪ್ರತಿಯೊಬ್ಬ ಭಕ್ತಾದಿಗಳು ಒಂದು ಗುಡ್ ನ್ಯೂಸ್ ಏನಂದರೆ, ಈ ಸರಿ 14 ದಿನ ಶ್ರೀ ಹಾಸನಾಂಬ ದೇವಿ ನಿಮಗೆ ದರ್ಶನ ಕೊಡಲಿದ್ದಾಳೆ ವೀಕ್ಷಕರೇ. ಯಾರ್ಯಾರು ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡಿದ್ರೋ ಪ್ರತಿಯೊಬ್ಬರಿಗೂ ಈ ಸರಿ ಮಿಸ್ ಮಾಡ್ಕೋಬೇಡಿ. ಏನಕ್ಕೆ ಅಂದರೆ 14 ದಿನದಲ್ಲಿ ನಿಮಗೆ 12 ದಿನ ಭಕ್ತಾದಿಗಳಿಗೆ ನಿಮಗೆ ಟೈಮ್ ಇರುತ್ತೆ ವೀಕ್ಷಕರೇ, ತಾಯಿ ಹಾಸನಾಂಬೆಯ ದೇವಿಯ ದರ್ಶನ ಪಡೆಯೋಕ್ಕೋಸ್ಕರ ವೀಕ್ಷಕರೇ. ಹಾಗಾಗಿ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರೆ ಈ ಸರಿ ಎಲ್ಲರಿಗೂ ಸುವರ್ಣ ಅವಕಾಶ ಒದಗಿ ಬಂದಿರೋದ್ರಿಂದ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಂಡಲ್ಲೇ ಈ ಸರಿ ಅಕ್ಟೋಬರ್ 9 ಡೇಟು ಇದು ಮಾಡ್ಕೊಳ್ಳಿ. ಅಕ್ಟೋಬರ್ 9 ಓಪನ್ನು, ಅಕ್ಟೋಬರ್ 23 ಕ್ಲೋಸು, 14 ದಿನ ಓಪನ್ನು. ಅಕ್ಟೋಬರ್ 9 ಮತ್ತು ಅಕ್ಟೋಬರ್ 23 ಭಕ್ತಾದಿಗಳಿಗೆ ಅವಕಾಶ ಇರಲ್ಲ. ಅಕ್ಟೋಬರ್ 9 12 ಗಂಟೆಗೆ ದೇವಿ ಬಾಗಿಲು ತೆಗೆಯಲಾಗುತ್ತೆ. ಬಾಳೆಕಂಬನ್ನ ಅಂದರೆ ಹಾಸನಾಂಬ, ಅಲ್ಲಿ ರಾಜರು, ನರಸಿಂಹರಾಜ ಅರಸರು ಅಲ್ಲಿ ಅವರು ಬಾಳೆಕಂದುಗಳನ್ನ ಕಟ್ ಮಾಡಿ ಮುಖಾಂತರ ಆ ದೇವಿನ ಬಾಗಿಲನ್ನ ತೆಗೆಯಲಾಗುತ್ತೆ ವೀಕ್ಷಕರ. ಆ ಬಾಳೆಕಂಬ ಕಟ್ ಮಾಡಿದ ಮೇಲೆ ದೇವಿನ ಬಾಗಿಲನ್ನ ಹಾಸನಾಂಬ ದೇವಿಯ ಬಾಗಿಲನ್ನ ತೆಗೆಯೋದು. ಹಾಸನಾಂಬ ಬಾವಿ ತೆಗೆದಂಗೆ ಎಲ್ಲರಿಗೂ ನಿಮಗೂ ಗೊತ್ತಿರೋ ಹಾಗೆ ಆ ದೀಪ ಏನು ಕಚ್ಚಿರ್ತಾರೆ, ಆ ದೀಪ ಆಗಲಿ, ಆ ಪ್ರಸಾದ ಆಗಲಿ, ಅದು ಏನು ಇಟ್ಟಿರ್ತಾರೆ ರೈಸ್ದು, ಅದು ಹಾಗೇ ಇರುತ್ತೆ. ಮತ್ತು ಹೂಗಳು ಏನು ಇಟ್ಟಿರ್ತಾರೆ ಅದು ಬಾಡ್ದಲೇ ಹಾಗೇ ಇರುತ್ತೆ ವೀಕ್ಷಕರೇ. ಅದು ಒಂದು ಹಾಸನಾಂಬ ತಾಯಿಯ ವಿಶೇಷ. ಅದನ್ನೇ ನೋಡೋಕ್ಕೋಸ್ಕರ, ಅದಕ್ಕೋಸ್ಕರನೇ ಇದನ್ನು ಶಕ್ತಿ ದೇವತೆ ಪ್ರತಿಯೊಬ್ಬರಿಗೂ ಬೇಡಿಕೆ ಬಂದವರಿಗೆ ಎಲ್ಲದೂ ಒಳ್ಳೇದು ಮಾಡ್ತಾರೆ ಅನ್ನೋದೇ ಈ ತಾಯಿ ಹಾಸನಾಂಬೆಯ ನಂಬಿಕೆ ವೀಕ್ಷಕರೇ. ಹಾಗಾಗಿ ಈ ಸರಿ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಳ್ದಲ್ಲೇ ಈ ಸರಿ ಅಕ್ಟೋಬರ್ 9 ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಬಂದರೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಸ್ಟಾರ್ಟಿಂಗ್ ಡೇಸ್ನಲ್ಲಿ ಜನಗಳ ಸಂಖ್ಯೆ ಕಮ್ಮಿ ಇರುತ್ತೆ. ಅಕ್ಟೋಬರ್ 10, 11 ಆ ಥರ ಟೈಮಲ್ಲಿ ನೀವು ಬಂದರೆ ಜನರ ಸಂಖ್ಯೆಗಳು ಕಮ್ಮಿ ಇರುತ್ತೆ. ಮತ್ತು ಯಾರೇ ಬರೋದಿದ್ರು ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬಂದ್ಕೊಳ್ಳಿ ವೀಕ್ಷಕರೇ. ಅಂದರೆ 4 ಗಂಟೆ 5 ಗಂಟೆ AM ಅಲ್ಲಿ ಬಂದರೆ ಸ್ವಲ್ಪ ಇರುತ್ತೆ. ಏನಕ್ಕೆ ಅಂದರೆ ಆ ಟೈಮಲ್ಲಿ VIP ಗಳೆಲ್ಲ ಬರಲ್ಲ. ಆಲ್ಮೋಸ್ಟ್ VIP ಗಳೆಲ್ಲ ನಿಮಗೆ ಒಂದು 7, 8 ಗಂಟೆ ಆದಮೇಲೆ ಬರ್ತಾರೆ. ಅದಾದಮೇಲೆ ಸಂಜೆ ತನಕ ಒಬ್ಬೊಬ್ರು ಇವರು ಬರ್ತಾ ಇರ್ತಾರೆ, ಸ್ಟಾಪ್ ಆಗುತ್ತೆ ನಿಮಗೆ. ಹಾಗಾಗಿ ನೀವು ಎಲ್ಲೇ ಬೇರೆ ಊರುಗಳಿಂದ ಯಾರೇ ವಿಡಿಯೋ ನೋಡ್ತಾ ಇದ್ರು, ಬೇರೆ ನೀವು ಡಿಸ್ಟಿಕ್ಕಿಂದ ಬರ್ತಾ ಇದ್ರೆ ಪ್ಲಾನ್ ಮಾಡ್ಕೊಳ್ಳಿ. ನೈಟ್ ಟೈಮಲ್ಲಿ ಬಂದ್ಬಿಟ್ಟು ನೀವು ವಿಸಿಟ್ ಮಾಡ್ಕೊಂಡು. ಏನಕ್ಕೆ ಅಂದರೆ ತಾಯಿ ಹಾಸನಾಂಬ ದೇವಿ 24/7 ನಿಮಗೆ ಭಕ್ತಾದಿಗಳಿಗೆ ದರ್ಶನ ಕೊಡ್ತಾರೆ. ಏನಕ್ಕೆ ಅಂದರೆ ಪ್ರತಿ ವರ್ಷವೂ ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಇನ್ಕ್ರೀಸ್ ಆಗ್ತಾನೆ ಇರ್ತಾರೆ ವೀಕ್ಷಕರೇ. ಹಾಗಾಗಿ ಈ ವರ್ಷವೂ ತುಂಬ ಭಕ್ತಾದಿಗಳು ಬರೋದ್ರಿಂದ ನಿಮಗೆ ನೈಟ್ ಎಲ್ಲ ನಿಮಗೆ ಅವಕಾಶ ಕೊಡ್ತಾರೆ. ಹಾಗಾಗಿ ನೀವು ನೈಟ್ ಟೈಮಲ್ಲಿ ಬಂದರೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಹಾಗಾಗಿ ಟಿಕೆಟು ಅಷ್ಟೇ ₹300 ಮತ್ತು ₹1000 ಟಿಕೆಟ್ಸ್ ಇರುತ್ತೆ ನಿಮಗೆ. ಅದಕ್ಕೆ ಲಡ್ಡುಗಳನ್ನ ಕೂಡ ಕೊಡ್ತಾರೆ ನಿಮಗೆ, ಪ್ಯಾಕೇಜ್ ಥರ ಇರುತ್ತೆ ವೀಕ್ಷಕರೇ. ಅದನ್ನು ನೀವು ತೊಗೊಂಡಿದ್ದಾರೆ. ಆಲ್ಮೋಸ್ಟ್ ನೀವು ₹300 ತಗೊಂಡ್ರೂ ನಿಮಗೆ 3-4 ಅವರ್ಸ್ ಆಗುತ್ತೆ. ನೀವು ಫ್ರೀಯಾಗಿ ಹೋದ್ರೂ 5-6 ಅವರ್ಸ್ ಆಗುತ್ತೆ ಆಲ್ಮೋಸ್ಟು. ಲಾಸ್ಟ್ ಇಯರ್ ಎಲ್ಲ ನಿಮಗೆ ಒಂದೊಂದು 7 ಅವರ್ಸು 6 ಅವರ್ಸ್ ಎಲ್ಲ ಸ್ಟ್ಯಾಂಡಿಂಗಲ್ಲಿ ನಿಂತಿದ್ದಾರೆ ವೀಕ್ಷಕರೇ. ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಪ್ರತಿಯೊಬ್ಬರಿಗೂ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಈ ಸರಿ ಅವ್ರು ಹೇಳಿರೋ ಪ್ರಕಾರ ಎಲ್ಲ ಹೂವಿನ ಅಲಂಕಾರಗಳನ್ನು ಯಾರ್ಯಾರು ವೆಂಡರ್ ಮಾಡಿದ್ದಾರೆ ಎಲ್ಲ ಥರನೂ ಚೇಂಜಸ್ ಇರುತ್ತೆ. ಹೂವಿನ ಅಲಂಕಾರದಲ್ಲಿ ಚೇಂಜಸ್ ಇರುತ್ತೆ,
ಮತ್ತು ನಿಮಗೆ ಬ್ಯಾರಿಕೇಡು ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಬ್ಯಾರಿಕೇಡ್ ಮಾಡಿರ್ತಾರೆ. ಡಿಸೆಬಿಲಿಟಿ ಪೀಪಲಿಗೆ ಒಂದು ಸೈಡು ಅಥವಾ ಇದು ಏಜ್ಡ್ ಪೀಪಲಿಗೆ ಅಂದರೆ ಆಲ್ಮೋಸ್ಟ್ ಎಲ್ಲ 60+ ಆದವರಿಗೆಲ್ಲರಿಗೂ ಒಂದು ಲೈನು, ಮತ್ತು ಈ ಫ್ರೀ ಅವರಿಗೆ ಇನ್ನೊಂದು, 300 ರುಪೀಸ್ಗೆ ಇನ್ನೊಂದು, 1000 ರುಪೀಸಿಗೆ ಇನ್ನೊಂದು, VIP ದರ್ಶನಿಗೆ ಇನ್ನೊಂದು, ಆ ಥರ ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರಂತೆ ವೀಕ್ಷಕರೇ. ಪ್ರತಿಯೊಂದು ಈ ಸರಿ ಅವರು ಅಷ್ಟು ಕ್ಲೀನಾಗಿ ಎಲ್ಲ ಹೇಳಿದ್ದಾರೆ. ಪ್ರತಿಯೊಂದೂ ಎಲ್ಲ ಚೆನ್ನಾಗಿ ಮಾಡ್ಕೊಬಂತೀವಿ. ಮತ್ತು ಈ ಸರಿನೂ ಅಷ್ಟೇ ಎಲ್ಲ ಹೈಜೀನಿಗಾಗಲಿ, ಶುಚಿತ್ವಕ್ಕಾಗಲಿ, ಮತ್ತು ಪ್ರತಿಯೊಂದು ಏನೇ ನಿಮಗೆ ಹೆಲ್ತ್ ಇಶ್ಯೂಸ್ ಆಗಲಿ ಒಂದು ಆಂಬುಲೆನ್ಸು ರೆಡಿ ಇರುತ್ತೆ. ಅಲ್ಲಿ ಎಲ್ಲ ಮೆಡಿಕಲ್ ನೆಸೆಸಿಟಿನೂ ತೊಗೊಂಡಿರ್ತಾರೆ ವೀಕ್ಷಕರೇ. ಮತ್ತು ಈ ಸರಿ ಹೆಚ್ಚಿಗೆ ಬಾತ್ರೂಮ್ ವ್ಯವಸ್ಥೆಗಳಾಗಲಿ ಅಥವಾ ಟಾಯ್ಲೆಟ್ಸ್ ಇದು ಯೂರಿನ್ ಪಾಸ್ ಏನೇ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಈ ಸರಿ ತುಂಬ ಒತ್ತು ಕೊಟ್ಟು ಪ್ರತಿಯೊಂದನ್ನು ಚೆನ್ನಾಗಿ ಮಾಡೋಕ್ಕೆ ಹೇಳ್ಕೊಂಡಿದ್ದಾರೆ ವೀಕ್ಷಕರೇ. ಬಟ್ ಅವೆಲ್ಲ ನಾವು ನೋಡಬೇಕು, ಅವೆಲ್ಲ ಹೇಗೆ ಮುಂದೆ ನಡೀತವೆ ಅಂತ. ಹಾಗಾಗಿ ಪ್ರತಿಯೊಂದು ಮಾಹಿತಿನೂ ಅಲಂಕಾರ ಆಗಲಿ ಮತ್ತು ಪ್ರತಿಯೊಂದು ಅಕ್ಟೋಬರ್ 9 ಓಪನ್ ಆಗ್ತಿರೋದ್ರಿಂದ ಪ್ರತಿಯೊಬ್ಬರೂ ತುಂಬ ಓಪನ್ ಆಗ್ತೀವಿ. 14 ದಿನ ಇರೋದ್ರಿಂದ ಈ ಸರಿ 2-3 ದಿನ, ಪ್ರತಿ ಸರಿಗಿಂತ 3 ದಿನ 4 ದಿನ ಜಾಸ್ತಿ ಬಂದಿದೆ ವೀಕ್ಷಕರೇ. ಹಾಗಾಗಿ ಈ ಟೈಮು ತುಂಬ ಚೆನ್ನಾಗಿ ಮಾಡಬೇಕು. ಜನಸಂಖ್ಯೆಗಳು ಈ ಸರಿ ತುಂಬಾ ಜಾಸ್ತಿ ಬರ್ತಾರೆ. ಲಾಸ್ಟ್ ಟೈಮ್ ಈ ಸರಿ ಒಂದು 10 ಲಕ್ಷದ ಮೇಲೂ ಬಂದರೂ ಬರ್ಬೋದು ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೆಯೋಕ್ಕೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಇನ್ನೊಂದು ಹೊಸಬರಂದರೆ ಪ್ರತಿ ಸರ್ಕಲಲ್ಲೂ ಹಾಸನಲ್ಲೂ LED ಸ್ಕ್ರೀನ್ಗಳನ್ನ ಮಾಡಬೇಕು ಅಂತ ಒಂದು ನ್ಯೂಸ್ನಲ್ಲಿ ಹೇಳಿದ್ದಾರೆ ವೀಕ್ಷಕರೇ. ಅದು ಮಾಡಿರೋ ತುಂಬ ಇದಾಗುತ್ತೆ. ಏನಕ್ಕೆ ಅಂದರೆ ಪ್ರತಿಯೊಂದೂ ಏನೇ ಡೈರೆಕ್ಷನ್ ಕೊಡಬೇಕು ಅಂದ್ರೂ ಆ LED ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಅದರದ್ದು ನೇರ ಪ್ರಸಾರನೂ LED ನಿಮಗೆ ಗೊತ್ತಾಗ್ತಾ ಇರುತ್ತೆ ವೀಕ್ಷಕರು. ಯಾರ್ಯಾರು ನೋಡಬೇಕು ಅಂತಿದ್ರು ಅವರು ಪ್ರತಿ ಸರ್ಕಲ್ಗಳಲ್ಲೂ LED ಸ್ಕ್ರೀನ್ ಹಾಕಿರ್ತಾರೆ. ಅಲ್ಲೂ ಕೂಡ ನೀವು ನೋಡ್ಕೊಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದೂ ಈ ಸರಿ ವ್ಯವಸ್ಥೆನ ಚೆನ್ನಾಗಿ ಮಾಡೋದ್ರಿಂದ ಪ್ರತಿಯೊಂದು ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ನೀವು ನನಗೂ ಕಮೆಂಟ್ ಮಾಡಿ. ಏನೇ ಪ್ರತಿಯೊಂದು ಇನ್ನು ಸ್ಟಾರ್ಟ್ ಟಿಕೆಟ್ದಾಗಲಿ, ವೆಬ್ಸೈಟ್ ಆಗಲಿ, ಆ್ಯಪ್ ಆಗಲಿ, ಏನೇ ಆಗಲಿ ನಾನು ಫರ್ದರ್ ವೀಡಿಯೋಸ್ನ ನೆಕ್ಸ್ಟ್ ಮಂತು ಎಲ್ಲ ಅಕ್ಟೋಬರ್ ಒಳಗೆ ನಾನು ಕೀಪ್ ಆನ್ ಮಾಡ್ತಾನೆ ಇರ್ತೀನಿ. ನನ್ನ ಚಾನಲ್ನ ನೀವು ನೋಡ್ತಾರೆ ಇರಿ, ನಿಮಗೆ ಈ ಹಾಸನಾಂಬದು ಪ್ರತಿಯೊಂದು ಅಪ್ಡೇಟ್ಸು ಸಿಗ್ತಾನೆ ಇರುತ್ತೆ ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಒಬ್ಬರಿಗೂ ಲೇಟೆಸ್ಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡೋಣ ಅಂತ ಈ ಸರಿ ಸುಗಮವಾಗಿ ನೀವು ನಿಮ್ಮ ಹಾಸನಾಂಬೆ ದೇವಿಯ ದರ್ಶನವನ್ನು ಪಡಿಬೋದು. ಹಾಗಾಗಿ ಯಾರ್ಯಾರು ಈ ಸರಿಯ ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡಿದ್ರೆ ಅಂತ ಪ್ರತಿ ವರ್ಷವೂ ಬರ್ತೀರ, ಈ ಸರಿನೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಕರೆಕ್ಟ್ ಟೈಮಿಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ದರ್ಶನ ಪಡ್ಕೊಂಡು ಹೋಗ್ಬೋದು ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಗೈಸ್.